ಹಾಯ್ ವೆಲ್ಕಮ್ ಬ್ಯಾಕ್. ನೋಡಿ, ನಾವು ಆಲ್ರೆಡಿ ಪ್ರಾಮಿಸ್ ಮಾಡ್ದಂಗೆ ಈಗ ಫಿಸಿಕ್ಸಲ್ಲಿ ತುಂಬ ಈಸಿಯಾಗಿ 2-3 ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅನ್ನೋದು ಡಿಸ್ಕಸ್ ಮಾಡೋಣ. ಸರಿ, ನೋಡಿ, ನಿಮಗೆ 2 ಮಾರ್ಕ್ಸಲ್ಲಿ 10/10 ನಾನು ಹೇಳ್ಕೊಡ್ತಾ ಇರೋದು. 2 ಮಾರ್ಕ್ಸಲ್ಲಿ ಏನು ಬೇಕು ನಿಮಗೆ? 10/10 ಬರಬೇಕು. 3 ಮಾರ್ಕ್ಸಲ್ಲಿ 15/15 ಬರಬೇಕು. ಯಾವುದು ಡಿರೈವೇಷನ್ಸ್ ಮಾಡಿದೆ, ಯಾವುದು ನ್ಯೂಮರಿಕಲ್ಸ್ ಮಾಡಿದೆ ಅಂತಂದರೆ ನಾನು ಹೇಳ್ದಷ್ಟು ಓದ್ಕೊಬೇಕು. ಕ್ಲಿಯರಾ? ಇಟ್ ಹಾರ್ಡ್ಲಿ ಟೇಕ್ಸ್ 1 hour. ನಿಮಗೆ ಎಷ್ಟಾಗುತ್ತೆ? 1 hour. ಬಟ್ ನಿಮಗೆ 25 ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಇಷ್ಟು ಮಾಡಿದ್ರೆ ಇನ್ನು 5 ಮಾರ್ಕ್ಸ್ಗೆ ಫುಲ್ ವೇವ್ ಹಾಫ್ ವೇವ್ ರೆಕ್ಟಿಫೈರ್ ಮಾಡ್ಕೊಳ್ಳಿ, ಒಂದು ಬಂದೇ ಬರುತ್ತೆ, 30 ಮಾರ್ಕ್ಸ್ ಬರುತ್ತೆ. ಜೊತೆಗೆ ನಾನು 2-3 ಆಕ್ಸಿಸು ಮತ್ತು ಯಾವುದದು ಇನ್ನೊಂದು ಯಾವುದು ಪ್ಯಾರಲಲ್ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ 2 ಐನ್ಸ್ಟೈನ್ದು ಫೋಟೋ ಎಲೆಕ್ಟ್ರಿಕ್ ಅಬ್ಸರ್ವೇಷನ್ಸ್ ಹೇಳ್ಕೊಡ್ತೀನಿ. ನೀವು ಆರಾಮಾಗಿ 35 ಮಾರ್ಕ್ಸ್ ತೊಗೊಂಡ್ಬಿಡ್ಬೋದು ಜಸ್ಟ್ ಇದರಲ್ಲಿ. ಇನ್ನು MCQ ನಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು 5 ಬಂದ್ರೂ, ಫಿಲ್ ಇನ್ ದ ಬ್ಲಾಂಕ್ಸ್ ಕಾಮನ್ ಸೆನ್ಸ್ ಉಪಯೋಗಿಸಿ 5 ತೊಗೊಂಡ್ರು ನೀವು ಆರಾಮಾಗಿ 50 ಮಾರ್ಕ್ಸ್ಗೆ ರೀಚ್ ಆಗಿಬಿಡ್ತೀರಾ ವಿದಿನ್ ನೋ ಟೈಮ್. ವರ್ಷ ಪೂರ್ತಿ ಕಷ್ಟಪಟ್ಟಿರೋರು ಅಷ್ಟೇ ಮಾಡ್ತಾರೆ, ನಮ್ಮ ಜೊತೆಗೆ 3 days ಹಾರ್ಡ್ ವರ್ಕ್ ಮಾಡಿದವರು ಅಷ್ಟೇ ತೊಗೊಳ್ತಾರೆ. ಬಟ್ ಔಟ್ ಆಫ್ ಔಟ್ ತೊಗೋಬೇಕು ಅಂದರೆ ಆಗಲ್ಲ. ವಿ ನೀಡ್ ಫುಲ್ ಕೋರ್ಸಸ್. ಕರೆಕ್ಟ್ ಅಲ್ವಾ? ಈಗ ನಾವು ಈ PDF ಅಲ್ಲಿ ಒಂದು ಕ್ವೆಶನ್ ಬ್ಯಾಂಕ್ ಇದೆ. ಈ ಕ್ವೆಶನ್ ಬ್ಯಾಂಕಲ್ಲಿ ನಿಮಗೆ ನಾನು ಕೆಲವೊಂದು ಕ್ವೆಶನ್ಸ್ ಲಿಸ್ಟ್ ಮಾಡಿದ್ದೀನಿ. ದೇ ಆರ್ ಲೈಕ್ ಮೋಸ್ಟ್ ಆಫನ್ ಆಸ್ಡ್ ಕ್ವೆಶನ್ಸ್. ಇದನ್ನ ನೆನ್ಪಿಟ್ಕೊಳ್ಳೋದು ಅಷ್ಟೊಂದು ಕಷ್ಟ ಏನಲ್ಲ. ಈ ವಿಡಿಯೋನ ನೋಡಿಕೊಂಡು ನೀವು ಸುಮ್ಮನೆ ಪಾಯಿಂಟ್ಸ್ನ ಬರ್ಕೊಡೋದ್ರೂ ಸಾಕು. ನಮಗೇನು ಬೇಕು? 2 ಮಾರ್ಕ್ಸ್ಗಾದರೆ 2 ಪಾಯಿಂಟ್ಸ್ ಬರೀಬೇಕು, 3 ಮಾರ್ಕ್ಸ್ಗಾದರೆ 3 ಪಾಯಿಂಟ್ಸ್ ಬರೀಬೇಕು. ಬಟ್ ನಾನು ಈಚ್ ಕ್ವೆಶನ್ಗೆ ಮೋರ್ ದೆನ್ 5 ಪಾಯಿಂಟ್ಸ್ ಹೇಳ್ಕೊಡ್ತಾ ಬರ್ತೀನಿ. ಇವಾಗ ಈ ವಿಡಿಯೋದಲ್ಲಿ ನಾವು ಫಸ್ಟು ಪ್ರಾಪರ್ಟೀಸ್ ಕವರ್ ಮಾಡೋಣ. ಸೊ ಪ್ರಾಪರ್ಟೀಸ್ ಆಫ್ ನಾನು ಇಲ್ಲೊಂದು ಅಂದರೆ 9 ಮೆಟೀರಿಯಲ್ಸ್ದು ಕವರ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಬೋರ್ಸ್ ಪಾಸ್ಟುಲೇಟ್ಸು, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಲಿಮಿಟೇಷನ್ಸ್ ಆಫ್ ಬೋರ್ಸ್ ಪಾಸ್ಟುಲೇಟ್ಸು, ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಅಂತ, ಅದು ಸೆಕೆಂಡ್ ವಿಡಿಯೋ ಆಗುತ್ತೆ. ಈಚ್ ವಿಡಿಯೋ ಹಾರ್ಡ್ಲಿ ನಿಮಗೆ 20 to 25 ಮಿನಿಟ್ಸ್ ಇರುತ್ತೆ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಡೀಷನ್ಸ್ ಹೇಳ್ಕೊಡ್ತೀನಿ ನಿಮಗೆ. ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದೊಂದು 10 ಮಿನಿಟ್ಸ್ ಆಗ್ಬೋದು. ಜೊತೆಗೆ ನಿಮಗೆ ಯೂಸಸ್ ಹೇಳ್ಕೊಡ್ತೀನಿ. ಯೂಸಸ್ ಎಲ್ಲ ಜಸ್ಟ್ 1 ಮಿನಿಟಲ್ಲಿ ಕಲ್ತ್ಕೊಂಡ್ಬಿಡ್ತೀರಾ. ದಟ್ ಡಸಂಟ್ ರಿಕ್ವೈರ್ ಎನಿ ಕುತ್ಕೊಂಡು ಓದಬೇಕು ಅನ್ನೋ ನೆಸೆಸಿಟಿನೂ ಇರಲ್ಲ. ಡಿಫ್ರೆನ್ಸಸ್ಸು ಒಂದು 20 ಮಿನಿಟ್ಸ್ ಆಗ್ಬೋದೇನೋ. ಆಮೇಲೆ ಫ್ಯಾಕ್ಟರ್ಸ್ ಆನ್ ವಿಚ್ 5 ಮಿನಿಟ್ಸಲ್ಲಿ ಕವರ್ ಆಗುತ್ತೆ ನಿಮಗೆ. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಲಾಂಗ್ ವಿತ್ SI ಯೂನಿಟ್ಸು, ಅಟ್ಲೀಸ್ಟ್ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಬರೀಬೋದು. ಒಂದು 5 to 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಇವೆಲ್ಲ ಕೂಡ ಡಿಫೈನ್ ದಿ ಫಾಲೋಯಿಂಗ್ ಒಂದು 20 ಮಿನಿಟ್ಸ್ ಆಗ್ಬೋದೇನೋ ನಾ ಹೇಳ್ಕೊಡೋಕ್ಕೆ. ನೀವು ಓದೋಕೆ ಒಂದು 20 ಮಿನಿಟ್ಸ್ ಅಂದರೂ ಆಲ್ ಟುಗೆದರ್ ಒಂದು 40 ಮಿನಿಟ್ಸಲ್ಲಿ ಮುಗಿದೋಗುತ್ತೆ. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಕೂಡ ಅಷ್ಟೇ ನಾನು ಡ್ರಾ ಮಾಡ್ತೀನಿ, ನೀವು ಹಂಗೆ ಡ್ರಾ ಮಾಡಿದ್ರೆ ಸಾಕು. ಇದೆಲ್ಲ ಓಕೆ. ಇನ್ನು 5 ಮಾರ್ಕ್ಸ್ ಹೆಂಗೆ ಅಂತಂದರೆ, 5 ಮಾರ್ಕ್ಸ್ಗೆ ನೀವು 3 ಕ್ವೆಶನ್ಸ್ ಮಾಡಬೇಕು. ನಾನು ನಿಮಗೆ 3 ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ 2 ಮಾಡ್ಬೋದು. ಒಂದು ಫುಲ್ ವೇವ್ ರೆಕ್ಟಿಫೈಯರ್ ಅಥವಾ ಹಾಫ್ ವೇವ್ ರೆಕ್ಟಿಫೈಯರ್ ಅಥವಾ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಯೂಶಲಿ ಬ್ಯಾಂಡ್ ಥಿಯರಿ ತೊಗೊಳ್ಳಲ್ಲ, ಬಟ್ ಸಮ್ಟೈಮ್ಸ್ ಕೇಳಿಬಿಟ್ರೆ ಏನು ಮಾಡೋದು. ಇವಾಗ ಈ 3 ಕೂಡ ಥಿಯರಿ ಕ್ವೆಶನ್ಸ್ ಒಂದು ಬಂದೇ ಬರುತ್ತೆ. 5 ಮಾರ್ಕ್ಸ್ ಬಂತ. ಆಮೇಲೆ ಪ್ಯಾರಲಲ್ ಕಂಡಕ್ಟರ್ಸು ಮತ್ತು ಆಕ್ಸಸ್ಸು, ಅವೆರಡರಿಂದ ಒಂದು ಬರುತ್ತೆ ಗಟ್ ಫೀಲಿಂಗಲ್ಲಿ. ಇನ್ನೊಂದು ನಾನು ನಿಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹೇಳ್ಕೊಡ್ತೀನಿ, ಥಿಯರಿ ಕ್ವೆಶನ್, ಅಥವಾ ಇಂಟರ್ಫರೆನ್ಸ್ ಹೇಳ್ಕೊಡ್ತೀನಿ, ಥಿಯರಿ ಕ್ವೆಶನ್. ನೋಡಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇದರಲ್ಲಿ ಒಂದು ಬಂದುಬಿಡ್ತು ಅಂದ್ಕೊಳ್ಳಿ, 3ಕ್ಕೆ 3 ಮಾಡ್ಬೋದು ವಿತೌಟ್ ಟಚಿಂಗ್ ಎನಿ ಡೆರಿವೇಷನ್ಸ್. ಸೊ ಇವಾಗ ಜಸ್ಟು ವಿಲ್ ಸ್ಟಾರ್ಟ್ ವಿತ್ 1 by 1. ಸೊ ಫಸ್ಟು ವಿಲ್ ಗೋ ಫಾರ್ ಫಸ್ಟ್ ಕ್ವೆಶನ್. ಏನಿದೆ ಇಲ್ಲಿ? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದರೆ ಏನು? ಏನರಪ್ಪ ಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಚಾರ್ಜಸ್ಸು? ಫಸ್ಟ್ ಒನ್ ಏನು? ಚಾರ್ಜಸ್ ಆರ್ ಏನದು? ಅಡಿಟಿವ್. ಕರೆಕ್ಟ್ ತಾನೆ? ಚಾರ್ಜಸ್ ಆರ್ ಕನ್ಸರ್ವ್ಡ್, ಅಂದರೆ ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಇನ್ನೊಂದು ಪ್ರಾಪರ್ಟಿ ಏನು? ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ನೋಡಿ, ಈ 3ನೇ ಏನಕ್ಕೆ ಸ್ಟಾರ್ಟಿಂಗಲ್ಲಿ ಬರದೆ ಅಂತಂದರೆ, ಅಕಸ್ಮಾತ್ ಎಕ್ಸಾಮಲ್ಲಿ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ಸು, ಮೆನ್ಷನ್ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಬಂದುಬಿಟ್ರೆ, ಪ್ರಾಪರ್ಟೀಸ್ ಎಲ್ಲರೂ ನೆನ್ಪಿಟ್ಕೋತಾರೆ, ಫಂಡಮೆಂಟಲ್ ಪ್ರಾಪರ್ಟೀಸ್ ಯಾರು ನೆನ್ಪಿಟ್ಕೊಳ್ಳಲ್ಲ. ದೀಸ್ 3 ಪ್ರಾಪರ್ಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಇದನ್ನು ನೆನ್ಪಿಟ್ಕೊಂಡು ಇದರ ಜೊತೆಗೆ ನೀವು ಚಾರ್ಜಸ್ ಆರ್ ಸ್ಕೇಲಾರ್, ಚಾರ್ಜಸ್ ಆರ್ ಸ್ಕೇಲಾರ್ ಆ್ಯಂಡ್ SI ಯೂನಿಟ್ ಆಫ್ ಚಾರ್ಜಸ್ ಕುಲಮ್. SI ಯೂನಿಟ್ ಆಫ್ ಚಾರ್ಜಸ್ ವಾಟ್? ಕುಲಮ್. ಬೇಕಾಗಿರೋದು 3 ಪ್ರಾಪರ್ಟೀಸ್, ಬಟ್ ನಾನು ನಿಮಗೆ ಎಷ್ಟು ಹೇಳ್ಕೊಡ್ತಾ ಇದ್ದೀನಿ? 5. ಇನ್ನೂ ಇದ್ದಾವೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಏನಾಗುತ್ತೆ
ಅಟ್ರಾಕ್ಟಿವ್ ನಮಗೆ ಬೇಕಾಗಿಲ್ಲ. ಇನ್ನು 2 ದಿವಸದಲ್ಲಿ ಎಕ್ಸಾಮ್ ಇಟ್ಕೊಂಡು ಇಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗಲ್ವಾ? ಏನು ಹೇಳಿ? ಚಾರ್ಜಸ್ ಆರ್ ಕ್ವಾಂಟೈಸ್, ಚಾರ್ಜಸ್ ಆರ್ ಅಡಿಟಿವ್, ಚಾರ್ಜಸ್ ಆರ್ ಕನ್ಸರ್ವ್ಡ್ ಆ್ಯಂಡ್ ಚಾರ್ಜಸ್ ಆರ್ ಸ್ಕೇಲರ್ ಆ್ಯಂಡ್ ಚಾರ್ಜಸ್ SI ಯೂನಿಟ್ ಆಫ್ ಚಾರ್ಜ್ ಏನು? ಕುಲಮ್. ಮುಗ್ದೋಯ್ತಾ? ಏನವು? ಕ್ವಾಂಟೈಸ್ಡ್, ಅಡಿಟಿವ್, ಸ್ಕೇಲರ್. ಮುಗೀತಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವೆಶನ್ ಏನು ಕೇಳ್ತಿದ್ದಾರೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ ಇದಕ್ಕೆ ನಾನು ಸ್ಮಾರ್ಟಾಗಿ ಏನು ಹೇಳ್ಕೊಡ್ತೀನಿ ನಿಮಗೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯಾರು ಔಟ್ ಆಫ್ ಔಟ್ ಸ್ಕೋರ್ ತೊಗೋಬೇಕು, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಯಾರಿಗೆ ಫಿಸಿಕ್ಸ್ ತುಂಬ ಕಷ್ಟ ಆಗುತ್ತೆ, ನಂಗೆ ಪಾಸ್ ಆಗೋದೇ ಕಷ್ಟ ಅಂತ ಅಂದ್ಕೊಂಡಿರೋರು, ಅಂಥವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ ಎರಡಕ್ಕೂ ಒಂದೇ ಹೇಳ್ತೀನಿ ನೋಡಿ. ಯಾರಿಗೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೂ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೂ ಎರಡಕ್ಕೂ ಒಂದೇ ಆನ್ಸರ್ ಹೆಂಗೆ ನೆನ್ಪಿಟ್ಕೊಳ್ಳೋದು. ಒಂದು, ಹೈ ಡೆನ್ಸಿಟಿ ಆಫ್ ಲೈನ್ಸ್. ನೋಡಿ, ಹೈ ಡೆನ್ಸಿಟಿ ಅಥವಾ ಮೋರ್ ನಂಬರ್ ಆಫ್ ಲೈನ್ಸ್ ಎಲ್ಲ ಒಂದೇ. ಹೈ ಡೆನ್ಸಿಟಿ ಆಫ್ ಲೈನ್ಸ್ ಅಂದರೆ ಸ್ಟ್ರಾಂಗ್ ಫೀಲ್ಡ್. ಸ್ಟ್ರಾಂಗ್ ಅಂತಂದ್ರೇನು? ಮ್ಯಾಗ್ನೆಟ್ಗಾದರೆ ಮ್ಯಾಗ್ನೆಟ್ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂತ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ಗಾದರೆ ಚಾರ್ಜ್ ಇಸ್ ಅ ಸ್ಟ್ರಾಂಗ್ ಅಂತ ಅರ್ಥ. ಕರೆಕ್ಟ್ ತಾನೆ? ಹೈ ಡೆನ್ಸಿಟಿ ಆಫ್ ಲೈನ್ಸ್ ಅಂದ್ರೇನು? ಸ್ಟ್ರಾಂಗ್ ಫೀಲ್ಡ್. ಅದೇ ಥರ ಅಪೋಸಿಟ್ ಬರೀರಿ ಇವಾಗ. ಏನದು? ಲೆಸ್ ಡೆನ್ಸಿಟಿ ಆಫ್ ಲೈನ್ಸ್. ಏನದು? ಲೆಸ್ ಡೆನ್ಸಿಟಿ ಆಫ್ ಲೈನ್ಸ್. ನೀವು ನೋಟ್ಬುಕ್ ಇಟ್ಕೊಂಡು ಬರ್ಕೊತ ಹೋದರೆ ಟ್ರಸ್ಟ್ ಮೀ, ಇದರಿಂದ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ 3 ಮಾರ್ಕ್ಸ್ 2 ಮಾರ್ಕ್ಸ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಲೆಸ್ ಡೆನ್ಸಿಟಿ ಆಫ್ ಲೈನ್ಸ್ ಅಂದ್ರೇನು? ವೀಕ್ ಫೀಲ್ಡ್. ಸರಿನಾ? 2 ಪ್ರಾಪರ್ಟಿ ಆಯಿತಾ? ಮೂರನೇ ಪ್ರಾಪರ್ಟಿ ಏನು ಅಂತಂದರೆ ದೇ ಡು ನಾಟ್ ಇಂಟರ್ಸೆಕ್ಟ್. ಎರಡಕ್ಕೂ ಆಗುತ್ತಿದು. ಯಾವುದಕ್ಕೆ? ದೇ ಡು ನಾಟ್ ಇಂಟರ್ಸೆಕ್ಟ್. ಇದನ್ನು ನಾನು ಮಲ್ಟಿಪಲ್ ಕ್ವೆಶನ್ ಸಿಂಗಲ್ ಆನ್ಸರ್ ಅಂತ ತೊಗೊಬೋದಾ? ಮಲ್ಟಿಪಲ್ ಕ್ವೆಶನ್ ಅಂದ್ರೇನು? ಕ್ವೆಶನ್ 2 ಬಟ್ ಆನ್ಸರ್ ಏನು? ಒಂದೇ. 2 ಕ್ವೆಶನ್ ಸಪ್ರೇಟಾಗಿ ಓದೋ ಬದಲು ಎರಡನ್ನೂ ಸೇರಿಸಿ ಒಂದೇ ಥರ ಓದೋದು. ಅದಕ್ಕೆ ಇದನ್ನ ಏನು ಅಂತೀವಿ? ಸ್ಮಾರ್ಟ್. ಸೊ ಏನು? ದೇ ಡು ನಾಟ್ ಇಂಟರ್ಸೆಕ್ಟ್. ನೆಕ್ಸ್ಟು ಪ್ಯಾರಲಲ್ ಲೈನ್ಸು. ಯಾವ ಲೈನ್ಸು? ಪ್ಯಾರಲಲ್ ಲೈನ್ಸ್ ಇಂಡಿಕೇಟ್ಸ್ ಯೂನಿಫಾರ್ಮ್. ಇನ್ ಕೇಸ್ ಕ್ವಶನ್ ಏನಾದರೂ ಎಲೆಕ್ಟ್ರಿಕ್ ಫೀಲ್ಡ್ಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಬರೀರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರೀರಿ. ಪ್ಯಾರಲಲ್ ಲೈನ್ಸ್ ಇಂಡಿಕೇಟ್ಸ್ ವಾಟ್? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅಥವಾ ಪ್ಯಾರಲಲ್ ಲೈನ್ಸ್ ಇಂಡಿಕೇಟ್ಸ್ ವಾಟ್? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಿಫ್ತ್ ಪ್ರಾಪರ್ಟಿ, ಟ್ಯಾಂಜೆಂಟ್ ಡ್ರಾನ್. Tangent drawn gives its direction at that point. ಈಗ ನಮಗೆ ಬೇಕಾಗಿರೋದು ಎಷ್ಟಪ್ಪ? 3. ನಾನು ಹೇಳ್ಕೊಟ್ಟಿರೋದೆಷ್ಟು? 5. ನಾನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೂ ಸಪ್ರೇಟ್ ಮಾಡಿ ಹೇಳ್ಕೊಡ್ತಾ ಇಲ್ಲ, ಎರಡನ್ನೂ ಒಟ್ಟಿಗೆ ಹೇಳ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಸಪ್ರೇಟೇ ಬೇಕು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ದೇ ಮೂವ್ ಫ್ರಮ್ positive to negative. For positive charge they are radially outward, for negative charge they are radially inward. Magnetic field lines ಬಗ್ಗೆ ಬರೀತೀರಾ? They move from north to south. They form what? Closed loop. Then they emerge out at north pole. They merge at what? South pole. ಬರೀಬೋದು. There are different ways of writing answer, but we are concentrating on those students who feel physics is what? ಡಿಫಿಕಲ್ಟ್. ಈಗ ಸಿಂಪಲ್ ಆಗಿ ಬರೀಬೋದಾ? ಹೈ ಡೆನ್ಸಿಟಿ ಲೈನ್ಸ್ ಸ್ಟ್ರಾಂಗ್ ಫೀಲ್ಡ್, ಲೋ ಡೆನ್ಸಿಟಿ ಲೈನ್ಸ್ ವೀಕ್ ಫೀಲ್ಡ್, ಪ್ಯಾರಲಲ್ ಲೈನ್ಸ್ ಯೂನಿಫಾರ್ಮ್ ಫೀಲ್ಡ್. ಆಮೇಲೇನು? ದೇ ಡು ನಾಟ್ ಇಂಟರ್ಸೆಕ್ಟ್, ವಿಚ್ ಇಸ್ ವ್ಯಾಲಿಡ್ ಫಾರ್ ಹೋಮ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಸ್ ವೆಲ್ ಆಸ್ ಫಾರ್ ಹೋಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಷ್ಟು ಕ್ವಶನ್ಸ್ ಕವರ್ ಆಯ್ತು ಈಗ? 3. ಫಸ್ಟ್ ಒನ್ ಯಾವುದು? ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಏನದು? ಕನ್ಸರ್ವ್ಡ್, ಅಡಿಟಿವ್, ಸ್ಕೇಲಾರ್. ಇನ್ನೊಂದು ಯಾವ್ದು ಕವರ್ ಆಯ್ತು ಈಗ ನಮಗೆ? ವಿ ಆರ್ ಡನ್ ವಿತ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಆಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಆಯಿತು. ದೆನ್ ಕಮಿಂಗ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಯಾರದು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ನೋಡಿ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ನ ನೀವು ಡಯಾಗ್ರಾಮ್ ರೂಪದಲ್ಲಿ ನೆನ್ಪಿಟ್ಕೊಂಡ್ರೆ ಅದು ಡಯಾಗ್ರಾಮ್ಗೂ ಆಗುತ್ತೆ, ಜೊತೆಗೆ ಯಾವುದಕ್ಕಾಗುತ್ತೆ? ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗೂ ಆಗುತ್ತೆ. ಫಸ್ಟ್ ಒನ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಯಾರು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಫಸ್ಟ್ ಒನ್ ಏನು ಅಂದರೆ ದೇ ಆರ್ ಇಮ್ಯಾಜಿನರಿ, ದೇ ಡು ನಾಟ್ ಎಕ್ಸಿಸ್ಟ್. ಏನವು? ದೇ ಆರ್ ಇಮ್ಯಾಜಿನರಿ.
ಸೆಕೆಂಡ್ ಒನ್, ಈ ವರ್ಡನ್ನ ಬ್ರೇಕ್ ಮಾಡಿ ನೀವು, ಏನು ಈಕ್ವಿ ಪೊಟೆನ್ಷಿಯಲ್ ವರ್ಡನ್ನ ಬ್ರೇಕ್ ಮಾಡಿ. ಈಕ್ವಲ್ ಪೊಟೆನ್ಷಿಯಲ್ ಅಟ್ ಆಲ್ ಡಿಸ್ಟೆನ್ಸಸ್ ಅಥವಾ ಅಟ್ ಆಲ್ ಪಾಯಿಂಟ್ಸ್. ಈಕ್ವಿ ಪೊಟೆನ್ಷಿಯಲ್ ವರ್ಡ್ನ ಬ್ರೇಕ್ ಮಾಡಿದ್ರೇ ನಿಮ್ಗೆ ಏನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಏನದು? ಈಕ್ವಲ್ ಪೊಟೆನ್ಷಿಯಲ್ಸ್ ಅಟ್ ಆಲ್ ಪಾಯಿಂಟ್ಸ್ ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್. ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಇದು ಸೆಕೆಂಡ್ ಪ್ರಾಪರ್ಟಿ. ಮೂರನೇ ಪ್ರಾಪರ್ಟಿ ಏನು ಅಂತಂದರೆ, ಅಗೇನ್ ದೇ ಡು ನಾಟ್ ಇಂಟರ್ಸೆಕ್ಟ್. ನೋಡಿ, ಇದು ಯಾರ್ಯಾರಿಗಾಯ್ತು ಈಗ? ದೇ ಡು ನಾಟ್ ಇಂಟರ್ಸೆಕ್ಟ್ ಯಾರಿಗೆ ಬರಿಬೋದು ಹೇಳಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೂ ಬರಿಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೂ ಬರಿಬೋದು, ಈವನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ಗೂ ಬರಿಬೋದು. ನೆಕ್ಸ್ಟು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ನಾನು ಶಾರ್ಟ್ಕಟ್ಸ್ ಬರಿತಾ ಇದ್ದೀನಿ, ಬಟ್ ನೀವು ಎಕ್ಸಾಮಲ್ಲಿ ಫುಲ್ ಫಾರ್ಮ್ಸ್ ಬರೀಬೇಕು, ಆಯಿತಾ? ಫಸ್ಟ್ ಪ್ರಾಪರ್ಟಿ ಏನು? ದೇ ಆರ್ ಇಮ್ಯಾಜಿನರಿ, ದೇ ಡು ನಾಟ್ ಇಂಟರ್ಸೆಕ್ಟ್. ಆಮೇಲೆ ಏನಿದೆ? ದೇ ಆರ್ ಈಕ್ವಲ್ ಪೊಟೆನ್ಷಿಯಲ್ಸ್ ಅಟ್ ಆಲ್ ಪಾಯಿಂಟ್ಸ್. ದೇ ಆರ್ ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ವಾಟ್? ಪರ್ಪೆಂಡಿಕ್ಯುಲರ್ ಟು ವಾಟ್? ಈಕ್ವಿ. ಇನ್ನೊಂದು MCQಗೂ ಯೂಸ್ ಆಗೋ ಪಾಯಿಂಟ್ ಇದು. ಏನು? ವರ್ಕ್ ಡನ್ ಆನ್ ವೇರ್ equipotential surface to move a charge. ಎಷ್ಟು ಬರುತ್ತಪ್ಪ? 0. To move a charge is 0. ಕ್ಲಿಯರಾ? ಇದಿಷ್ಟು ಪ್ರಾಪರ್ಟೀಸ್ ಆಯಿತು. ಯಾವುದಕ್ಕೆ? ದೇ ಆರ್ ಇಮ್ಯಾಜಿನರಿ, ಈಕ್ವಲ್ ಪೊಟೆನ್ಷಿಯಲ್ಸ್ ಅಟ್ ಈಕ್ವಲ್ ಪಾಯಿಂಟ್ಸ್, ದೇ ಡು ನಾಟ್ ಇಂಟರ್ಸೆಕ್ಟ್. ಆಮೇಲೇನು ಏನಿದೆ ಇದರಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ? ಕರೆಕ್ಟ್ ತಾನೆ? ಇಮ್ಯಾಜಿನರಿ, ದೇ ಡು ನಾಟ್ ಇಂಟರ್ಸೆಕ್ಟ್, they have all same potentials at all points, then the work done is what? 0. ಇನ್ನು ತುಂಬ ಪ್ರಾಪರ್ಟೀಸ್ ಇದೆ, ಸದ್ಯಕ್ಕೆ ಇಷ್ಟು ಸಾಕು. ಮೇನ್ ಟಾರ್ಗೆಟ್ ಎಷ್ಟು ಹೇಳಿ? 3. ಇದರಲ್ಲಿ ನೀವು 3 ಯಾವ್ದು ಈಸಿ ಆಗುತ್ತೋ ಅದು. ಇನ್ನೂ 3 ನಾನು ಹೆಂಗೆ ಹೇಳ್ಕೊಡ್ತೀನಿ ನಿಮಗೆ ಅಂದರೆ, ಇನ್ ದ ಫಾರ್ಮ್ ಆಫ್ ವಾಟ್? ಡಯಾಗ್ರಾಮ್. ನೋಡಿ, ಫಾರ್ ಪಾಯಿಂಟ್ ಚಾರ್ಜ್, ಅಥವಾ ನಾನು ನೆಕ್ಸ್ಟ್ ಶೀಟ್ ತೊಗೊಳ್ತೀನಿ, ನಿಮಿಷ. ಯಾರಿಗೆ? ಓಕೆ, ಸಿ ಫಾರ್ ಪಾಯಿಂಟ್ ಚಾರ್ಜ್. ಯಾರಿಗೆ? ಫಾರ್ ಪಾಯಿಂಟ್ ಚಾರ್ಜ್. ಎಷ್ಟೊಂದು ಸಲ ಕೇಳಿದ್ದಾರೆ ಬೋರ್ಡಲ್ಲಿ, ವಾಟ್ ಈಸ್ ದಿ ಶೇಪ್ ಆಫ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಪಾಯಿಂಟ್ ಚಾರ್ಜ್ ಅಂದರೆ, ನೋಡಿ ಇಲ್ಲಿ ಪಾಯಿಂಟ್ ಚಾರ್ಜ್ ಫಿಕ್ಸ್ ಮಾಡಿ. ಇಟ್ ಈಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ವಾಟ್ ಈಸ್ ದಿ ಶೇಪ್? ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಕ್ಲಿಯರಾ? ಫಾರ್ ಲೈನ್ ಚಾರ್ಜ್, ಏನು ಶೇಪ್ ಬರುತ್ತೆ? ಪಾಸಿಟಿವ್ ಚಾರ್ಜಸ್ ಕೊಡ್ತಿದ್ದೀವಿ ಅಂದ್ಕೊಳ್ಳಿ. ಫಾರ್ ಲೈನ್ ಚಾರ್ಜ್ ಇಟ್ ಈಸ್ ವಾಟ್? ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್. ಏನದು? ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್. ಯಾರಿಗೆ? ಫಾರ್ ಲೈನ್ ಚಾರ್ಜ್ ದೇ ಆರ್ ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್. ಅಂದರೆ ಇವಾಗ ನಿಮಗೆ ಇದು ಡಯಾಗ್ರಾಮು ಆಗುತ್ತೆ. ಡ್ರಾ ದಿ ಶೇಪ್ ಆಫ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಲೈನ್ ಚಾರ್ಜ್ ಅಂದರೆ ಇದಾಯ್ತಾ? ಪ್ರಾಪರ್ಟಿನೂ ಆಯ್ತಾ? ಇದು 2 in 1 ಆಗುತ್ತಾ? 2 in 1 ಹೆಂಗೆ? ಇದನ್ನು ನೆನ್ಪಿಟ್ಕೊಂಡ್ರೆ ಫಾರ್ ಪಾಯಿಂಟ್ ಚಾರ್ಜ್ MCQಗೂ ಆಗುತ್ತೆ. ಇದು ನಿಮಗೆ ಇದು MCQಗೂ ಆಗುತ್ತೆ, 2 marksಗೂ ಆಗುತ್ತೆ. ದೆನ್ ಫೈನಲಿ ಫಾರ್ ಯಾರದು? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಫಾರ್ ಯೂನಿಫಾರ್ಮ್, ಕರೆಕ್ಟ್ ತಾನೆ? ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಿಂಗಿರುತ್ತೆ ಅಂದ್ಕೊಳ್ಳಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? ಪ್ಯಾರಲಲ್ ಲೈನ್. ಜಸ್ಟ್ ಬಿಫೋರ್ ಇದನ್ನು ಹೇಳ್ಕೊಟ್ನಾ? ಕರೆಕ್ಟ್ ತಾನೆ? ಇದಕ್ಕೆ ಪ್ಲೇನಾರ್. ಏನು ಡ್ರಾಪ್ ಮಾಡಬೇಕು ನೀವು? ಪ್ಲೇನಾರ್. ವಾಟ್ ಈಸ್ ದಿ ಶೇಪ್ ಆಫ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್? ಪ್ಲೇನಾರ್. ಕ್ಲಿಯರ್? ಸೊ ಐ ರಿಪೀಟ್ ಅಗೇನ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಇಮ್ಯಾಜಿನರಿ. ಸೆಕೆಂಡ್ ಪ್ರಾಪರ್ಟಿ ಏನು? ದೇ ಡು ನಾಟ್ ಇಂಟರ್ಸೆಕ್ಟ್, ದೇ ಹ್ಯಾವ್ ಸೇಮ್ ಪೊಟೆನ್ಷಿಯಲ್ಸ್ ಅಟ್ ಆಲ್ ಪಾಯಿಂಟ್ಸ್. ಅಮೌಂಟ್ ಆಫ್ ವರ್ಕ್ ಡನ್ ಎಷ್ಟು? 0. ಆಮೇಲೆ ಫಾರ್ ಪಾಯಿಂಟ್ ಚಾರ್ಜ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಫಾರ್ ಲೈನ್ ಚಾರ್ಜ್ ಕಾನ್ಸೆಂಟ್ರಿಕ್ ಸಿಲಿಂಡರ್ಸ್. ಆಮೇಲೆ
ಫಾರ್ ಯೂನಿಫಾರ್ಮ್ ಚಾರ್ಜ್ ದೇ ಆರ್ ಪ್ಲೇನಾರ್. ಏನದು? ಪ್ಲೇನಾರ್. ಕ್ಲಿಯರಾ? ಸೊ ಇವಾಗ ನಾವು ಎಲ್ಲಿಗೆ ಬಂದ್ವಿ? ವಿ ಆರ್ ಡನ್ ವಿತ್ ವಾಟ್ ನಾವು? ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಮತ್ತು ಯಾರಾದರೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆದರು. ನೆಕ್ಸ್ಟ್ ಯಾರಿದ್ದಾರೆ ಈಗ? ಫೋಟಾನ್. ನೋಡಿ ಫೋಟಾನ್ಸ್ ಕೂಡ ಅಷ್ಟೇ, ಪ್ರಾಪರ್ಟೀಸ್ ಆಫ್ ಫೋಟಾನ್. ನೋಡಿ ಸ್ಮಾರ್ಟಾಗಿ ಹೆಂಗೆ ನೆನ್ಪಿಟ್ಕೊತೀರಾ ಅಂತಂದರೆ ಒಂದೇ ಪಾಯಿಂಟಲ್ಲಿ ನೆನ್ಪಿಟ್ಕೊಳ್ಳಿ, ಫೋಟಾನ್ಸ್ ಆರ್ ನ್ಯೂಟ್ರಲ್. ಫೋಟಾನ್ಸ್ ಆರ್ ನ್ಯೂಟ್ರಲ್ ಅಂದರೆ ಇದನ್ನು ಇದು ಆ್ಯಕ್ಚುಲಿ ಒಂದೇ ಪಾಯಿಂಟ್, ಐಮ್ ಟಾಕಿಂಗ್ ಅಬೌಟ್ ಇಟ್, ಇದು ಒಂದೇ ಪಾಯಿಂಟ್, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಹೂಮ್. ಪಾಸ್ ಆದರೆ ಸಾಕು ಅಂಥವ್ರ ಬಗ್ಗೆ ಇದನ್ನು ನೀವು ಎಲಾಬ್ರೇಟಾಗಿ ಬರೀಬೇಕು. ಹೆಂಗೆ? ಫೋಟಾನ್ಸ್ ಆರ್ ನ್ಯೂಟ್ರಲ್ ಅಂತಂದರೆ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ವಾಟ್? ಯಾರಿಂದ? ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ಶಾರ್ಟ್ಕಟ್ಸ್ ಬರಿತಾ ಇದ್ದೀನಿ. ಸೆಕೆಂಡ್ ಏನು? ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಆ್ಯಕ್ಚುಲಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ದೇ ಆರ್ ನ್ಯೂಟ್ರಲ್. ಹೌದು, ನ್ಯೂಟ್ರಲ್. ಅದು ಒಂದೇ ಪಾಯಿಂಟ್. ಏನಕ್ಕೆ ನ್ಯೂಟ್ರಲ್? ಬಿಕಾಸ್ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್, ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ನಾನು ನಿಮಗೆ ಏನು ಹೇಳ್ತೇನೆ, ನಮಗೆ ಎಕ್ಸಾಮಲ್ಲಿ 3 ಪಾಯಿಂಟ್ಸ್ ಬೇಕಾ? 3 ಪಾಯಿಂಟ್ಸ್ ಬೇಕು. ಇವಾಗ ಕುತ್ಕೊಂಡು ರಾತ್ರಿ ಎಲ್ಲ ಫಿಸಿಕ್ಸ್ ಓದೋಕ್ಕಾಗಲ್ಲ ನಮಗೆ. ನಿಮ್ಮ ಟಾರ್ಗೆಟ್ ನಾನು ಹೇಳ್ತಿರೋದು 2 ಮಾರ್ಕ್ಸ್ ಔಟ್ ಆಫ್ ಔಟ್ ತೊಗೊಳ್ಳಿ, ಆಯಿತಾ? ಸೊ ಆ್ಯಕ್ಚುಲಿ ನೋಡಿ ಇವಾಗ ಸರಿ ನೋಡಿ, ನಿಮಗೆ 2 ಮಾರ್ಕ್ಸಲ್ಲಿ 10 ಔಟ್ ಆಫ್ 10 ನಾನು ಹೇಳ್ಕೊಡ್ತಾ ಇರೋದು. 2 ಮಾರ್ಕ್ಸಲ್ಲಿ ಏನು ಬೇಕು ನಿಮಗೆ? 10 ಔಟ್ ಆಫ್ 10 ಬರಬೇಕು. 3 ಮಾರ್ಕ್ಸಲ್ಲಿ 15 ಔಟ್ ಆಫ್ 15 ಬರಬೇಕು. ಯಾವುದು ಡಿರೈವೇಷನ್ಸ್ ಮಾಡಿದೆ, ಯಾವುದು ನ್ಯೂಮರಿಕಲ್ಸ್ ಮಾಡಿದೆ ಅಂತಂದರೆ ನಾನು ಹೇಳ್ದಷ್ಟು ಓದ್ಕೊಬೇಕು. ಕ್ಲಿಯರಾ? ಇಟ್ ಹಾರ್ಡ್ಲಿ ಟೇಕ್ಸ್ 1 hour. ನಿಮಗೆ ಎಷ್ಟಾಗುತ್ತೆ? 1 hour. ಬಟ್ ನಿಮಗೆ 25 ಮಾರ್ಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಇಷ್ಟು ಮಾಡಿದ್ರೆ ಇನ್ನು 5 ಮಾರ್ಕ್ಸ್ಗೆ ಫುಲ್ ವೇವ್, ಹಾಫ್ ವೇವ್ ರೆಕ್ಟಿಫೈರ್ ಮಾಡ್ಕೊಳ್ಳಿ, ಒಂದು ಬಂದೇ ಬರುತ್ತೆ, 30 ಮಾರ್ಕ್ಸ್ ಬರುತ್ತೆ. ಜೊತೆಗೆ ನಾನು 2-3 ಆಕ್ಸಿಸು ಮತ್ತು ಯಾವುದದು ಇನ್ನೊಂದು ಯಾವುದು ಪ್ಯಾರಲಲ್ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ 2 ಐನ್ಸ್ಟೈನ್ದು ಫೋಟೋ ಎಲೆಕ್ಟ್ರಿಕ್ ಅಬ್ಸರ್ವೇಷನ್ಸ್ ಹೇಳ್ಕೊಡ್ತೀನಿ. ನೀವು ಆರಾಮಾಗಿ 35 ಮಾರ್ಕ್ಸ್ ತೊಗೊಂಡ್ಬಿಡ್ಬೋದು ಜಸ್ಟ್ ಇದರಲ್ಲಿ. ಇನ್ನು MCQನಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು 5 ಬಂದ್ರೂ, ಫಿಲ್ ಇನ್ ದ ಬ್ಲಾಂಕ್ಸ್ ಕಾಮನ್ ಸೆನ್ಸ್ ಉಪಯೋಗಿಸಿ 5 ತೊಗೊಂಡ್ರು ನೀವು ಆರಾಮಾಗಿ 50 ಮಾರ್ಕ್ಸ್ಗೆ ರೀಚ್ ಆಗಿಬಿಡ್ತೀರಾ ವಿದಿನ್ ನೋ ಟೈಮ್. ವರ್ಷ ಪೂರ್ತಿ ಕಷ್ಟಪಟ್ಟಿರೋರು ಅಷ್ಟೇ ಮಾಡ್ತಾರೆ, ನಮ್ಮ ಜೊತೆಗೆ 3 days ಹಾರ್ಡ್ ವರ್ಕ್ ಮಾಡಿದವರು ಅಷ್ಟೇ ತೊಗೊಳ್ತಾರೆ. ಬಟ್ ಔಟ್ ಆಫ್ ಔಟ್ ತೊಗೋಬೇಕು ಅಂದರೆ ಆಗಲ್ಲ. ವಿ ನೀಡ್ ಫುಲ್ ಕೋರ್ಸಸ್. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಏನು ಹೇಳ್ತಿದ್ದೀನಿ ನಿಮಗೆ, ಹೌದು ಫೋಟಾನ್ಸ್ ಆರ್ ನ್ಯೂಟ್ರಲ್, ಒಂದೇ ಪಾಯಿಂಟು, ಬಿಕಾಸ್ ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ನಾರ್ ದೇ ಆರ್ ಡಿಫ್ಲೆಕ್ಟೆಡ್ ಬೈ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಅದನ್ನು ಎಲಾಬ್ರೇಟ್ ಮಾಡಿ 3 ಪಾಯಿಂಟಾಗಿ ಬರೀರಿ. ಅವಾಗ ಏನಾಗುತ್ತೆ ನಿಮಗೆ? 1 ಮಾರ್ಕ್ ಬರೋ ಕಡೆ 3 ಮಾರ್ಕ್ಸ್ ಬರುತ್ತೆ. 4ನೇದು, ದೇ ಟ್ರಾವೆಲ್ ಇನ್ ಸ್ಟ್ರೇಟ್ ಲೈನ್. ಯಾರು? ಫೋಟಾನ್ಸ್ ಟ್ರಾವೆಲ್ ಇನ್ ವಾಟ್? ಸ್ಟ್ರೇಟ್ ಲೈನ್, ಬಿಕಾಸ್ ಲೈಟ್ ಅಲ್ವಾ, ಫಿಸಿಕಲ್ ಲೈಟ್ ಟ್ರಾವೆಲ್ಸ್ ಇನ್ ವಾಟ್? ಸ್ಟ್ರೇಟ್ ಲೈನ್. 5th one, their rest mass is 0. Rest mass is 0. ಯಾರ್ದು? ಫೋಟಾನ್ದು. ಇದು MCQ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ದ ರೆಸ್ಟ್ ಮಾಸ್ ಆಫ್ ಫೋಟಾನ್ ಇಸ್ ವಾಟ್? 0. ಅಥವಾ 1 ಮಾರ್ಕ್, ನೇಮ್ ಆಫ್ ಪಾರ್ಟಿಕಲ್ ಹೂಸ್ ರೆಸ್ಟ್ ಮಾಸ್ ಇಸ್ ವಾಟ್? 0. 6th ಪ್ರಾಪರ್ಟಿ ಏನು ಅಂತಂದರೆ, ದ ಟ್ರಾವೆಲ್ ಅಟ್ ದ ಸ್ಪೀಡ್ ಆಫ್ ಲೈಟ್ 3 × 10⁸ meters per second. What is the speed of photons? 3 × 10⁸ meters per second. ಕ್ಲಿಯರಾ? ನನಗೆ ಬೇಕಾಗಿರೋದು 3 ಪ್ರಾಪರ್ಟೀಸ್, ಬಟ್ ನಾನು ನಿಮಗೆ ಲಿಸ್ಟ್ ಮಾಡಿರೋದು ಇಷ್ಟು. ಇನ್ನೂ ಇದ್ದಾವೆ. ಐ ಆಮ್ ನಾಟ್ ಟೆಲ್ಲಿಂಗ್ ದೇರ್ ಆರ್ ನೋ ಅದರ್ ಪ್ರಾಪರ್ಟಿ. ಇದೆ, ಬಟ್ ಬೇಕಾಗಿಲ್ಲ. ಕನ್ಸಿಡರಿಂಗ್ ಇದು ಎಕ್ಸಾಮ್ ರ್ಯಾಪಿಡ್ ರಿವಿಷನ್ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟೇ. ಒಂದ್ಸಲ ರಿವಿಷನ್ ಮಾಡ್ಕೊಳ್ಳೋಣವಾ? ಫೋಟಾನ್ಸ್ ಆರ್ ನ್ಯೂಟ್ರಲ್, ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ magnetic field, they are not deflected by electric field, they always travel in what? Straight line. Their rest mass is what? 0, and they travel with the speed of what? Light in vacuum or in air. ಅದೊಂದು ಬರೀಬೇಕು. ಕ್ಲಿಯರಾ? ಸೊ ಇವಾಗ ಇಲ್ಲಿಗೆ ಬನ್ನಿ. ಯಾರ್ಯಾರು ಆಯ್ತು? ಈಗ 5 ಪ್ರಾಪರ್ಟೀಸ್ ಆಯಿತು. ಅದರಲ್ಲಿ ಇವೆರಡು ಒಟ್ಟಿಗೆ ಹೇಳ್ಕೊಟ್ಟಿದ್ದೀನಿ ನಾನು. ಕರೆಕ್ಟ್ ತಾನೆ? ಈಗ ಪ್ರಾಪರ್ಟೀಸ್ ಆಫ್ ವಾಟ್? ನ್ಯೂಕ್ಲಿಯರ್ ಫೋರ್ಸಸ್. ಇದೊಂದು ಹೇಳ್ಕೊಟ್ಟು ಫೆರೋ, ಡಯಾ, ಪ್ಯಾರಾ ನಾನು ಒಂದು ಟೇಬಲ್ ಫಾರ್ಮಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಸಮ್ಟೈಮ್ಸ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 5 ಮಾರ್ಕ್ಸಿಗೆ ಕೇಳ್ತಾರೆ. ಕ್ಲಿಯರಾ? ಸೊ ಯಾರಿವಾಗ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ನೋಡಿ ಲಾಸ್ಟ್ ಇಯರ್ ಕೂಡ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಿದ್ರು, ಹೋಗಲೇ ಯಾವನು ಓದ್ತಾನೆ ಅಂತ. ಬಟ್ ಇದೇ ಕ್ವಶನ್ ಬಂದಿತ್ತು.
ಲಿಸ್ಟ್ ದಿ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದಿ ನೇಚರ್. ಫಸ್ಟ್ ಪಾಯಿಂಟ್ ಏನಿದೆ ನೆನ್ಪಿಟ್ಕೊಳ್ಳೋಕೆ ಇದರಲ್ಲಿ, ದೇ ಆರ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದಿ ನೇಚರ್. ಏನಕ್ಕೆ ಅವು ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದಿ ನೇಚರ್, ಅದು ಇದು ಎಲ್ಲ ಅದು ರೆಗ್ಯುಲರ್ ಕ್ಲಾಸಸ್ಸು. ಇವಾಗ ನಾವು ಮಾಡ್ತಿರೋದೇನು ರಿವಿಷನ್. ನೆನ್ಪಿಟ್ಕೊಳ್ಬೇಕು, ಬ್ಯಾಟ್ ಹೊಡಿಬೇಕು, ಎಕ್ಸಾಮಲ್ಲಿ ನಾಳೆ ಬರೆದ್ಬಿಟ್ಟು ಬರಬೇಕು. ಕರೆಕ್ಟ್ ತಾನೆ? ಸೊ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ದಿ ನೇಚರ್. ಸೆಕೆಂಡ್ ಒನ್, ದೇ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ಶಾರ್ಟ್ ರೇಂಜ್ ಫೋರ್ಸಸ್. ಮೂರನೇದು, ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್. ಚಾರ್ಜ್ ಏನದು ಇಂಡಿಪೆಂಡೆಂಟ್, ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸಸ್. ಮೂರನೇದು ನಾಲ್ಕನೇದು, ದೇ ಆರ್ ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್. ಸ್ಪಿನ್ ಡಿಪೆಂಡೆಂಟ್ ಫೋರ್ಸಸ್. ಸೊ ಈಗ ಚಾರ್ಜ್ ಇಂಡಿಪೆಂಡೆಂಟ್, ಸ್ಪಿನ್ ಡಿಪೆಂಡೆಂಟ್ ಅನ್ನೋದು ಒಂದೇ ಪಾಯಿಂಟ್, ನನಗೂ ಗೊತ್ತು ಆಯಿತಾ. ಬಟ್ ನಾನು ಯಾಕೆ ಸ್ಪ್ಲಿಟ್ ಮಾಡಿ ಬರೆಸ್ತಾ ಇದ್ದೀನಿ ನಿಮಗೆ ಅಂತಂದರೆ ನೆನ್ಪಿಟ್ಕೊಳ್ಳೋಕೆ ಏನಾಗುತ್ತೆ, ಈಸಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಬೇಕಾಗಿರೋದೆಷ್ಟು 3, ನಾನು 4 ಕೊಟ್ಟಿದ್ದೀನಿ. ಇನ್ನೂ ಏನಿದೆ ಹೇಳಿ, ನ್ಯೂಕ್ಲಿಯರ್ ಫೋರ್ಸಸ್ದು ಪ್ರಾಪರ್ಟೀಸ್ ನೆನಪಿದೆಯಾ ಯಾವುದಾದ್ರೂ? ದೇ ಆರ್ ಶಾರ್ಟ್ ರೇಂಜ್, ಸ್ಟ್ರಾಂಗೆಸ್ಟ್, ಚಾರ್ಜ್ ಇಂಡಿಪೆಂಡೆಂಟ್, ಸ್ಪಿನ್ ಡಿಪೆಂಡೆಂಟ್. ದೇ ಆರ್ ಅಟ್ರಾಕ್ಟಿವ್ ಇನ್ ನೇಚರ್. ಗುಡ್. ಸೊ ದೇ ಆರ್ ಅಟ್ರಾಕ್ಟಿವ್ ಫೋರ್ಸಸ್. ಆರ್ ಅಟ್ರಾಕ್ಟಿವ್ ಫೋರ್ಸಸ್. ಆಮೇಲೆ ಎನಿ ಅದರ್ ಪಾಯಿಂಟ್ ಇಫ್ ಯು ರಿಮೆಂಬರ್? ಓಕೆನಾ? ನಮಗೆ ಬೇಕಾಗಿರೋದು 3 ಪಾಯಿಂಟು, ನಾನು ಬರ್ಸಿರೋದೆಷ್ಟು 5 ಪಾಯಿಂಟ್. ಮೋಸ್ಟ್ ಇಂಪಾರ್ಟೆಂಟ್ 2025 ಕೇಳಿದ್ದಾರೆ ಇದನ್ನು, ನಿಮಗೂ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಕ್ಲಿಯರಾ? ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ವಾಟ್ ನಾವು ಎಷ್ಟು ಪ್ರಾಪರ್ಟೀಸ್, 1, 2 ಮೋರ್ ಆರ್ ಲೆಸ್ 6 ಪ್ರಾಪರ್ಟೀಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ ನಾವೇನು ಮಾಡೋಣ, ಒಂದು ಟೇಬಲ್ ಮಾಡ್ಕೊಳ್ಳೋಣ, ಟೇಬಲ್ ಫಾರ್ಮಲ್ಲಿ ಓದ್ಕೊಳ್ಳೋಣ. ಸೊ ದಟ್ ನಿಮಗೇನಾಗುತ್ತೆ, ಈಸಿ ಆಗುತ್ತೆ. ಯಾರನ್ನ ನೆನ್ಪಿಟ್ಕೊಳ್ಳೋಕ್ಕೆ, ಪ್ರಾಪರ್ಟೀಸ್ನ ನೆನ್ಪಿಟ್ಕೊಳ್ಳೋಕ್ಕೆ. ಹೋಗಿ ಸಾಕು. ನಾನು ಟೇಬಲ್ ಮಾಡ್ತೀನಿ, ನೀವು ದಯವಿಟ್ಟು ಆ ಟೇಬಲ್ ಮಾಡ್ಕೊಳ್ಳಿ. ಏನದು? ಡಯಾಮ್ಯಾಗ್ನೆಟಿಕ್, ಡಯಾ ಆದಮೇಲೆ ಪ್ಯಾರಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಆದಮೇಲೆ ಫೆರೋಮ್ಯಾಗ್ನೆಟಿಕ್. ಆಯಿತಾ? ನಾವು ಇಲ್ಲಿ ನಾನು ಪ್ರಾಪರ್ಟಿ ಬರೀತೀನಿ. ಸೊ ಏನಿದೆ, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಫೆರೋ ಮ್ಯಾಗ್ನೆಟಿಕ್. ನೋಡಿ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ದೇ ಆರ್ ರಿಪಲ್ಡ್ ಬೈ ಮ್ಯಾಗ್ನೆಟ್ಸ್. ರಿಪಲ್ಡ್ ಬೈ ಮ್ಯಾಗ್ನೆಟ್ಸ್ ಅಂದ್ರೇನು? ಮ್ಯಾಗ್ನೆಟ್ಸ್ನ ಕಂಡ್ರೆ ದೂರ ಹೋಗುತ್ತೆ. ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್, ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್. ಫಸ್ಟ್ ಪಾಯಿಂಟ್ ಏನು? ಡಯಾಮ್ಯಾಗ್ನೆಟಿಕ್ ಏನಾಗುತ್ತೆ, ರಿಪಲ್ಡ್ ಬೈ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟ್ಸಿಂದ ದೂರ ಹೋಗುತ್ತೆ. ದೇ ಆರ್ ರಿಪಲ್ಡ್ ಬೈ ವಾಟ್? ಮ್ಯಾಗ್ನೆಟ್ಸ್. ಸೆಕೆಂಡ್ ಪ್ರಾಪರ್ಟಿ ಏನು ಅಂದರೆ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್. ಯಾರ್ದು? ಪ್ಯಾರಾಮ್ಯಾಗ್ನೆಟಿಕ್ಕಿಗೆ. ವೀಕ್ಲಿ ಅಟ್ರಾಕ್ಟೆಡ್ ಬೈ ಹೋಮ್? ಮ್ಯಾಗ್ನೆಟ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಆಯಿತಾ? ವಿಲ್ ಕೀಪ್ ಇಟ್ ಆಸ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೂ ಕೂಡ ಏನು ತಗೊಳ್ಳೋಣ? ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಹೋಮ್? ಮ್ಯಾಗ್ನೆಟಿಕ್ ಫೀಲ್ಡ್. ಏನಿದೆ ಇದರಲ್ಲಿ? ಡಯಾ, ಪ್ಯಾರಾ, ಫೆರೋ, DPF. ಆಯಿತಾ? ಡಯಾ ಪ್ಯಾರಾ, DP ನೆನಪಿರುತ್ತಾ? ಕರೆಕ್ಟ್ ತಾನೆ? DP ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀವಿ. ಸೊ DP ಫೆರೋ, ಸರಿನಾ? DP ಫೆರೋ ಹೆಂಗೋ ನೆನ್ಪಿಟ್ಕೊಳ್ಳಿ. ಸೊ ಆರ್ಡರ್ ವೈಸ್ ನೆನ್ಪಿಟ್ಕೊಬೇಕು. ಡಯಾ ರಿಪಲ್ಡ್, ವೀಕ್ಲಿ ಅಟ್ರಾಕ್ಟೆಡ್, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್. ಫಸ್ಟ್ ಒನ್.
ನೆಕ್ಸ್ಟು ಕ್ಯೂರಿಸ್ ಲಾ. ಏನದು? ಕ್ಯೂರಿಸ್ ಲಾನ ಇದು ಒಬೆ ಮಾಡಲ್ಲ, ಒಬೆ ಮಾಡುತ್ತೆ, ಒಬೆ ಮಾಡುತ್ತೆ. ಇನ್ನು ನೀವು ಸೆಂಟೆನ್ಸಲ್ಲಿ ಹೆಂಗೆ ಬರೀತೀರಾ? ದೇ ಡು ನಾಟ್ ಒಬೇ ಕ್ಯೂರಿಸ್ ಲಾ, ಇಟ್ ಒಬೇಸ್ ಕ್ಯೂರಿಸ್ ಲಾ, ಇಟ್ ಒಬೇಸ್ ವಾಟ್? ಕ್ಯೂರಿಸ್ ಲಾ. ಡೊಮೇನ್ ಫಾರ್ಮೇಷನ್ ಅಂತ ಕರಿತೀವಿ. ಏನದು? ಡೊಮೇನ್ ಫಾರ್ಮೇಷನ್. ಡೊಮೇನ್ ಫಾರ್ಮೇಷನ್ಗೆ ನೋ ಡೊಮೇನ್ ಫಾರ್ಮೇಷನ್, ವೀಕ್ಲಿ ಡೊಮೈನ್, ಸ್ಟ್ರಾಂಗ್ ಡೊಮೈನ್. ಇದು MCQ ನಲ್ಲಿ ತುಂಬ ಫೇವ್ರೇಟ್ ಇದು. ವಿಚ್ ಸಬ್ಸ್ಟೆನ್ಸ್ ಫಾರ್ಮ್ಸ್ ವಾಟ್? ಸ್ಟ್ರಾಂಗ್ ಡೊಮೈನ್ ಅಂದರೆ ಯಾರು? ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಕ್ಲಿಯರ್? ಫಸ್ಟ್ ಏನು ಹೇಳಿದೆ? ದೇ ಆರ್ ವೀಕ್ಲಿ ರಿಪಲ್ಡ್, ಸರಿ, ದೇ ಆರ್ ರಿಪಲ್ಡ್, ವೀಕ್ಲಿ ಅಟ್ರಾಕ್ಟೆಡ್, ಸ್ಟ್ರಾಂಗ್ಲಿ ಅಟ್ರಾಕ್ಟ್. ಕ್ಯೂರಿಸ್ ಲಾ ಡಯಾಮ್ಯಾಗ್ನೆಟಿಕ್ ಒಬೆ ಮಾಡಲ್ಲ, ಬಟ್ ಇವೆರಡು ಒಬೆ ಮಾಡುತ್ತೆ. ಅದೇ ಥರ ಡೊಮೈನ್ ಫಾರ್ಮೇಷನ್ ಅಲ್ಲಿ ನೋಡಿ, ಸೇಮ್. It does not form domain formation, it forms domain formation, it forms strong domain formation. ಆಮೇಲೆ ಸಸೆಪ್ಟಿಬಿಲಿಟಿ. ಯಾರದು? ಮ್ಯಾಗ್ನೆಟಿಕ್ susceptibility, SUS, magnetic susceptibility. It is negative, it is positive and small, positive and small. Illi positive and what? Very high. Correct tane? In other words, it is less than 1 anta hakboda. Magnetic susceptibility is what? Less than 1. Magnetic susceptibility is less than 1. Magnetic susceptibility is greater than 1. Magnetic susceptibility is very much greater than 1. Correct tane? So now ಇನ್ನೇನು ನೆನ್ಪಿಟ್ಕೊಬೋದು ನೋಡಿ, ಇದರಲ್ಲಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಬೋದು ನೀವು. ಡಯಾಮ್ಯಾಗ್ನೆಟಿಕ್ಕಿಗೆ ಎಕ್ಸಾಂಪಲ್ ಕಾಪರ್, ಬೆಸ್ಟ್ ಎಕ್ಸಾಂಪಲ್ ಯಾರು? ಕಾಪರ್. ಪ್ಯಾರಾಮ್ಯಾಗ್ನೆಟಿಕ್ಕಿಗೆ ಎಕ್ಸಾಂಪಲ್ ಸೋಡಿಯಂ, ಅಲ್ಯೂಮಿನಿಯಂ. ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ವಾಟ್? ಪ್ಯಾರಾಮ್ಯಾಗ್ನೆಟಿಕ್. ಫೆರೋಮ್ಯಾಗ್ನೆಟಿಕ್ಕಿಗೆ ಎಕ್ಸಾಂಪಲ್ ಐರನ್, ಐ ಗೆಸ್ ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್ ಬರುತ್ತಾ? ಸೊ ಐರನ್ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಫೆರೋ ನೋಡಿ, ಫೆರೋ, Fe ಯಾರಿದ್ದಾರೆ? ಐರನ್. ಐರನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ನೆಕ್ಸ್ಟು effect of temperature. Effect of temperature. ಇಲ್ಲಿ ನೋ ಎಫೆಕ್ಟ್, ಇದೇನಾಗಲ್ಲ, ಟೆಂಪರೇಚರ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದು ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್. ವಾಟ್ ಯು ಅಂಡರ್ಸ್ಟುಡ್ ಬೈ ದಿಸ್? ಇನ್ವರ್ಸ್ಲಿ ಪ್ರಪೋರ್ಷನಲ್ ಶಾರ್ಟ್ಕಟ್ಸ್ ತುಂಬ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಏನಕ್ಕೆ ಅಂತಂದರೆ, ಇನ್ವರ್ಸ್ಲಿ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೈಯರ್ ದಿ ಟೆಂಪ್ರೇಚರ್, ಲೋವರ್ ದಿ ಮ್ಯಾಗ್ನೆಟ್. ಡಯಾಮ್ಯಾಗ್ನೆಟಿಕ್ಕಿಗೆ ನೋ ಇಂಪ್ಯಾಕ್ಟ್, ವೆರಾಸ್ ಪ್ಯಾರಾ ಮತ್ತು ಫೆರೋಮ್ಯಾಗ್ನೆಟಿಕ್ಕಿಗೆ ಏನಾಗುತ್ತೆ? ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಬೇರೆ ಏನಾದರೂ? ಮ್ಯಾಗ್ನೆಟೈಸೇಷನ್. ಸೊ ಮ್ಯಾಗ್ನೆಟೈಸೇಷನ್ ಇಸ್ ನೆಗೆಟಿವ್, ಪಾಸಿಟಿವ್ ಬರ್ಕೊಬೋದು. ಬಟ್ ನಮಗೆ ಸಾಕು ಇಷ್ಟು ಪ್ರಾಪರ್ಟೀಸ್ ಇದ್ದರೆ, ದಟ್ಸ್ ಮೋರ್ ದೆನ್ ಎನಫ್ ಫಾರ್ ವಾಟ್? ರೈಟಿಂಗ್. ಯಾವುದು? ಪರ್ಮಿಯಾಬಿಲಿಟಿ 1 ಲೆಸ್ ದೆನ್ 1. ಸೊ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ನೀವು ಎರೇಸ್ ಮಾಡಿ ಕೆಳಗಡೆ ಬರ್ಕೊಳ್ಳಿ, ಬಟ್ ನಾನು ಮೇಲ್ಗಡೆ ಬರೀತಾ ಇದ್ದೀನಿ. ಹೇಳಿ. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಏನು ಬರುತ್ತೆ? ಸೊ ಮ್ಯೂ ತಾನೆ? ಲೆಸ್ ದೆನ್ 1, ಗ್ರೇಟರ್ ದೆನ್ 1, ವೆರಿ ಮಚ್ ಗ್ರೇಟರ್ ದೆನ್ 1. ಈಗ ನೋಡಿ ಎಷ್ಟು ಈಸಿಯಾಗಿ ನೆನ್ಪಿಟ್ಕೊಬೋದು ನೋಡಿ. ಡಯಾ, ಪ್ಯಾರಾ, ಫೆರೋ. ಡಯಾ ರಿಪಲ್ಡ್, ವೀಕ್ಲಿ ಅಟ್ರಾಕ್ಟೆಡ್, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಲೆಸ್ ದೆನ್ 1, ಗ್ರೇಟರ್ ದೆನ್ 1, ವೆರಿ ಮಚ್ ಗ್ರೇಟರ್ ದೆನ್ 1. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಲೆಸ್ ದೆನ್ 1, ಗ್ರೇಟರ್ ದೆನ್ 1, ಹೈಯರ್ ಗ್ರೇಟರ್ ದೆನ್ 1. ಕ್ಯೂರಿಸ್ ಲಾ, ಡು ನಾಟ್ ಒಬೇ, ಇಟ್ ಒಬೇಸ್ ಕ್ಯೂರಿಸ್ ಲಾ, ಇಟ್ ಒಬೇಸ್ ಕ್ಯೂರಿಸ್ ಲಾ. ಟೆಂಪರೇಚರ್ ನೋ ಎಫೆಕ್ಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಯಾವುದಾದ್ರೂ 3 ನೆನ್ಪಿಟ್ಕೊಂಡಿರಬೇಕು. ಇದಕ್ಕಿಂತ ಬೆಸ್ಟ್ ವೇ ಆಫ್ ರಿಮೆಂಬರಿಂಗ್ ಥಿಂಗ್ಸ್ ಯಾವುದು ಇಲ್ಲ. ವೆನ್ ಇಟ್ ಕಮ್ಸ್ ಟು ವಾಟ್? ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್. ಸೊ ಇಲ್ಲಿಗೆ ನಿಮಗೇನಾಗುತ್ತೆ? ದ ಪ್ರಾಪರ್ಟೀಸ್ ಆಫ್ ಆಲ್ ಥಿಂಗ್ಸ್ ವಿಚ್ ಐ ನೋ, ವಿಚ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್. ಟೋಟಲಿ 9.
ಎಷ್ಟಿದೆ ಟೋಟಲಿ 9. ಬಟ್ ನಾನು ಅದನ್ನು ನಿಮಗೆ ಕಟ್ ಶಾರ್ಟ್ ಮಾಡಿ ಇವೆರಡನ್ನೂ 1 ಮಾಡೋದನ್ನ, ಸೊ 8 ಆಯಿತು. ಇವು ಮೂರನ್ನು ಕಟ್ ಶಾರ್ಟ್ ಮಾಡಿ 1 ಮಾಡೋದನ್ನ 7 ಆಯಿತು. 7 ಪ್ರಾಪರ್ಟೀಸಲ್ಲಿ ಕಟ್ ಡೌನ್ ಮಾಡಿದ್ದೀನಿ. ಟ್ರಸ್ಟ್ ಮೀ, ನಿಮಗೆ ಇಷ್ಟರಿಂದ 5 ಮಾರ್ಕ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ.